ಪ್ರಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್. ನಾನು ನವೀನ್ ಸೂರ್ಯ. ಗುಬ್ಬಿ ತಾಲೂಕಿನ ಪಿಡಿಒಗಳು ನಕಲಿ ಪತ್ರಕರ್ತರ ಬೆದರಿಕೆಗೆ ಹೆದರಿ ದುಡ್ಡು ಕೊಟ್ಟಿರುವುದು ನನ್ನ ಗಮನಕ್ಕೆ ಬಂದರೆ ಪಿಡಿಒಗಳು ಮನೆಗೆ ಹೋಗುವುದು ಗ್ಯಾರಂಟಿ. ಪಟ್ಟಣದ ತಾಲೂಕು ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಪಿಡಿಒಗಳ ಸಾಮಾನ್ಯ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಎಸ್.ಆರ್. ಶ್ರೀನಿವಾಸ್, ಗ್ರಾಮ ಪಂಚಾಯಿತಿಗಳಲ್ಲಿ ಪಿಡಿಒಗಳು ನಕಲಿ ಪತ್ರಕರ್ತರ ಬೆದರಿಕೆಗೆ ಹೆದರಿ ನೀವು ದುಡ್ಡು ಏನಾದರೂ ಕೊಟ್ಟಿದ್ದರೆ ನೀವೇ ಒಪ್ಪಿಕೊಳ್ಳಿ. ಮುಂದೊಂದು ದಿನ ಏನಾದರೂ ಕೊಡುವುದು ನನ್ನ ಗಮನಕ್ಕೆ ಬಂದರೆ ನಿಮ್ಮನ್ನು ಮನೆಗೆ ಕಳಿಸುತ್ತೇನೆ. ಶಾಸಕ ಎಸ್.ಆರ್. ಶ್ರೀನಿವಾಸ್ ತಾಲೂಕಿನ ಪ್ರತಿಯೊಂದು ಪಂಚಾಯಿತಿಯಲ್ಲೂ ಲೆಕ್ಕ ಪರಿಶೋಧನೆ ನಡೆಸಿ ವರದಿ ನೀಡಲು ತಹಸೀಲ್ದಾರ್ ಅವರಿಗೆ ಸಭೆಯಲ್ಲಿ ತಿಳಿಸಿದರು. ಈ ವೇಳೆ ಚೀರನಹಳ್ಳಿ ಭಾಗದಲ್ಲಿ ಚಿರತೆಗಳ ಕಾಟ ಹೆಚ್ಚಾಗಿರುವ ಬಗ್ಗೆ ಸಾರ್ವಜನಿಕರಿಂದ ನನಗೆ ದೂರು ಬಂದಿದ್ದು, ಆ ಭಾಗದ ಎಲ್ಲ ಪಿಡಿಒಗಳು ಕೂಡಲೇ ಅಕ್ಕಪಕ್ಕ ಗುಡ್ಡಗಾಡುಗಳಲ್ಲಿ ಇರುವ ಪೊದೆಗಳನ್ನು ಸ್ವಚ್ಛಗೊಳಿಸಿ ಸಾರ್ವಜನಿಕರು ನಿರ್ಭಯವಾಗಿ ತಮ್ಮ ತಮ್ಮ ಕೆಲಸಗಳಿಗೆ ಓಡಾಡಲು ಅನುಕೂಲ ಮಾಡಿಕೊಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಟ್ಯಾಗಟೂರು ಗ್ರಾಮ ಪಂಚಾಯಿತಿಯಲ್ಲಿ ಖಾಲಿ ನಿಮಿಷಗಳನ್ನು ನಿರ್ಗತಿಗೆ ಕೊಡಿ ಎಂದು ಶಾಸಕನಾಗಿ ಎಷ್ಟೇ ಬಾರಿ ಹೇಳಿದರೂ ಇನ್ನೂ ಕೂಡ ಮೀನಮಾಶೆ ಎಣಿಸುತ್ತಿರುವ ಪಿಡಿಒಗಳ ಮೇಲೆ ಗುಡುಗಿದ ಶಾಸಕ ಎಸ್.ಆರ್. ಶ್ರೀನಿವಾಸ್ ಈ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಸಭೆಯಲ್ಲಿ ತಹಸೀಲ್ದಾರ್ ಆರತಿ ಬಿ, ಇಒ ಶಿವಪ್ರಕಾಶ್ ಹಾಗೂ ತಾಲೂಕಿನ ಎಲ್ಲ ಪಿಡಿಒಗಳು ಉಪಸ್ಥಿತರಿದ್ದರು. ಇನ್ನೊಂದ್ಸರಿ ಕೊಡಿಸಿದ್ರೆ ಸುಮ್ಮನೆ ಸಮಸ್ಯೆ ಏನೂ ಇಲ್ಲ ಸರ್. ದಾಸರಕಲ್ಲಲ್ಲಿ ಆರೋಗ್ಯಕ್ಕೆ ಮಾತ್ರ ಒಂದು ವಾರದಿಂದ ಪ್ರಾಬ್ಲಮ್ ಆಗಿದೆ. ಬರ್ಕೊಳ್ಳಿ ನೀವು ಚೆಕ್ ಮಾಡಬೇಕು. ನೀವು ನಟರಾಜ ಚೀರ್ನಳ್ಳಿ ಮಾಡೋದು ಆ ಕಲ್ಬಡಿ ಇದ್ನಲ್ಲ ಜಾಸ್ತಿ ಅಲ್ಲಿ ನಾರ್ನಳ್ಳಿ ಯಾರು ಪಿಡಿಒ ಹಿಡಿದು ಆ ಕಡೆ ಎಲ್ಲ ಈಗ ನಾರ್ನಳ್ಳಿ ಬೀರ್ಮಾರ್ನಳ್ಳಿ ಅಲ್ಲೆಲ್ಲ ಗಿಡ ಕಿತ್ತಿಲ್ಲ ಇಳುವರಿ ಜಮೀನಲ್ಲಿ ಮಳೆ ಬೆಳಕಿಲ್ಲ. ಇದು ನೋಡಿದ್ದೀನೋ ಬೀರ್ಮಾರ್ನಲ್ಲಿ ಕೆರೆ ಇದ್ರು ಅದೆಲ್ಲ ಇಳುವರಿ ಜಮೀನಲ್ಲೆಲ್ಲ ಹಂಗೆ ಬಿಟ್ಕೊಂಡ್ರೆ ಬೆಳೆ ಎಲ್ಲ ಬೆಳಕಡೆ ಇದೆ. ಹೋಗಿದ್ದೆಲ್ಲ ಯಾವಾಗ ಹೋಗಿದೆ? ಒಂದು ನೋಟಿಸ್ ಕೊಟ್ಬಿಟ್ಟು ಪಡ ತಿನ್ನಿಸ್ತೀವಿ, ಇಷ್ಟಿದ್ದೊಳಗೆ ನೀವು ಇದ್ದೀರೋ ಎಲ್ಲರೂ ಅಷ್ಟೇ. ನೀವು ಬಿಎಂಪಿಗೆಲ್ಲ ಹೇಳ್ಬಿಟ್ಟು ಯಾವ್ಯಾವ ಗ್ರಾಮದಲ್ಲಿ ಪಡ ಜಮೀನು ನಿಲ್ಲಿಸ್ತೀವಿ ಅಂತ ಹೇಳ್ಬಿಟ್ಟು ನೋಟಿಸ್ ಕೊಟ್ಟು ಒಂದು ರಿಪೋರ್ಟ್ ಕೊಡಿ. ದಸರಾ ಒಂದು ನೋಟಿಸ್ ಕೊಡಿಸಿ. ಯಾರು ಕ್ಲೀನ್ ಮಾಡ್ಕೊಂಡಿಲ್ಲ, ಇಳುವರಿ ಯಾರು ಕ್ಲೀನ್ ಮಾಡ್ಕೊಂಡಿಲ್ಲ ಅವೆಲ್ಲವೂ ಪಡ ನಿಲ್ಲಿಸ್ಬೇಕು. ಪಡ ನಿಲ್ಲಿಸಿದ್ರೆ ಒಂದು ಎರಡು ಮಾಡಿದೆ ಇದಕ್ಕೆ ಮಾಡ್ಬೋದಲ್ಲ. ಎಲ್ಲಿ ಮಾಡಿದ್ದೀವಿ ಕೊಡ್ಬೋದು. ಅದು ಸೆಟಲ್ ಮಾಡೋಣ. ಅದನ್ನ ಬಿಟ್ಬಿಟ್ಟು ನೀವು ಬಂದರಿಗೆಲ್ಲ ಕೆಲಸ ಮಾಡೋಕ್ಕಾಗಲ್ಲ. ಇದ್ರಿಗೆ ಮಾವನಹಳ್ಳಿ ಯಾರು ಹಿಡಿಯುವ ನೀನೇನು 1 ಅವರಲ್ಲಿ 250 ಮಕ್ಕಳಿಗೆ ನೀರು ಸಾಕು. ಅದು ರೀಪೋರ್ಟ್ ಮಾಡಿಸ್ಬೇಕು. ಇದಾದ್ರೆ ನಿಮಗೆ ಶಾಲೆಗೆ ಹೇಳಿ CSR ಹೋಟೆಲ್ ಹಾಕ್ಸ್ಬಿಟ್ಟು ಸರ್ ಬಿಲ್ಡಿಂಗ್ ರಿಪೇರಿಗೆ ಏನಾದರೂ ವ್ಯವಸ್ಥೆ ಅಂದ್ರೆ ತುಂಬಾ ಹಳೆಯದಾಗಿರ್ತದೆ. ನಮ್ಮ ಡಿಪಾರ್ಟ್ಮೆಂಟ್ಗೂ ಬಂದಿದೆ. ಆಯ್ತು, ನೀವು ಕೊಡ್ಲಿಲ್ಲ ಅಂದ್ರೆ ನಾವು CSR ಎಲ್ಲ ಲಿಸ್ಟ್ ಮಾಡ್ಕೊಳ್ಳಿ. ಮಕ್ಕಳಿಗೆ ಕುಡಿಯೋ ನೀರಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಸರ್. ನೀರು ಬೇರೆ ನೀರು ಸ್ವಲ್ಪ ಜಾಸ್ತಿ ಇದೆ ಸರ್. ಅದಕ್ಕೋಸ್ಕರ ಮಾಡೋದು ಆರೋ ಪ್ಲಾಂಟ್ ವ್ಯವಸ್ಥೆ ಸರ್. ಈಗ ನಮ್ಮನೆ ಲಿಸ್ಟ್ ಕೇಳಿದ್ವಿ ಸರ್. 57 ಪ್ರಪೋಸಲ್ ಮೀಟಿಂಗ್ ಅಲ್ಲಿ ರೆಗ್ಯುಲೇಷನ್ ಮಾಡ್ಬಿಟ್ಟು ಇದೊಂದು ಮಾಡ್ಕೊಳ್ಸಿ. 2 ಕಾಪಿ ಮರಾಠಿ ಕಿತ್ತೂರನ್ನು
ಎಲ್ಲರೂ ಅಷ್ಟೇ. Yes, sir. ಬಿಲ್ಡಿಂಗ್ ಇಲ್ಲಲ್ವಾ, ಬಿಲ್ಡಿಂಗ್ ಈ ವರ್ಷ ಮಾಡಿಸ್ಕೊಡ್ತೀನಿ, ಆಮೇಲೆ ಕೊಡ್ತೀನಿ. Yes, sir. ನೀನು ಈಗ ಇಬ್ಬರು ಬಿಲ್ಡಿಂಗ್ ಅಲ್ವಾ, Yes, sir. ಇದು ಪೂರಾ ಏನೇನು ಎಲ್ಲ ಲಿಸ್ಟ್ ಮಾಡಿ ಎಲ್ಲ ಕಳಿಸ್ಬಿಟ್ಟೆ. Okay, sir. Okay. ನಾನು ಮಾರ್ಚ್ ಕಳಿಸಿದಂಗೆ ನಿಮ್ಗೆ ಸೇರಿಸ್ಕೊಟ್ಟೆ. Okay, thank you, sir. Thank you. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.